ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಿನ್ನೆ ಕತೆ ಶುರು ಮಾಡಿದಾಗಲೇ ಕತೆ ಏನು ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ನಾನು ಹೇಳಬೇಕಿತ್ತು. ಬಟ್ ಅದು ಹಾಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ, ನೋಡ್ದಿರಾ. ಸೊ ಈ ಕತೆ ಏನಂದರೆ, ಒಂದು ಸೋಷಿಯಲ್ ಮೀಡಿಯಾಯಿಂದ ಎಷ್ಟು ಜನರು ಲೈಫ್ ಹಾಳಾಗಿದೆ, ಅದೇ ಸೋಷಿಯಲ್ ಮೀಡಿಯಾಯಿಂದ ಎಷ್ಟು ಜನರು ಲೈಫ್ ಚೆನ್ನಾಗಿದೆ ಅನ್ನೋದನ್ನ ನಾವು ಈ ಕಥೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಆ ಕಥೆನ ನೋಡಿದವರು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಹಾಗೆ ನಾವು ಕೇಳೋ ಕಥೆಗಳಿಗೆ ಉತ್ತರ ಕೊಡಿ. ಕತೆ ಮುಂದೆ ಹೋಗ್ತಾ ಖಂಡಿತ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆ ಭರವಸೆ ನಾನು ಕೊಡ್ತೀನಿ. ಸೊ ನಮ್ಮ ಕಥೆನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಕಮೆಂಟ್ಸ್ ನಮಗೆ ತುಂಬ ಮುಖ್ಯ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಸ್ಟೋರಿ ಎಪಿಸೋಡ್ನು ನೋಡಿ. ಅಲ್ವೇ ಶಾಲು, ಯಾಕೆ ನಿನ್ನೆ ಟೆಸ್ಟ್ ಪೇಪರಲ್ಲಿ ಚೆನ್ನಾಗಿ ಮಾಡಿಲ್ಲ ನೀನು? 31, 32 ಅಲ್ಲ ನಿಂದು? ಯಾಕೆ ಅಷ್ಟು ಕಡಿಮೆ ಮಾರ್ಕ್ಸ್ ತೆಗ್ದಿದೆಯಾ? ನನಗೆ ಓದೋದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಕಣೆ. ಅದಕ್ಕೆ ಏನೋ ಒಂದು ಕ್ಲಾಸಲ್ಲಿ ಪಾಠ ಕೇಳಿದ್ದೇನೆ, ಹೋಗಿ ಕುತ್ಕೊಂಡು ಬರ್ತೆ ಅಷ್ಟೇ. ಈ ವರ್ಷ ಬೋರ್ಡ್ ಎಕ್ಸಾಮ್ ಇದೆ ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ ನೀನು? ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೆಯಾ ಓದೋದಕ್ಕೆ? ಏನು ಮಾಡ್ತಾ ಇರ್ತೀಯ ನೀನು ಮನೆಯಲ್ಲಿ? ಓದೋಕ್ಕೆ ಅಂತಲೇ ಕುತ್ಕೊತೀನಿ, ಆದರೆ ಫೋನ್ನ ನೋಡಬೇಕು ಅಂತ ಅನಿಸುತ್ತೆ. ಫೋನ್ ನಾನು ಸ್ವಲ್ಪ ಹೊತ್ತು ನೋಡೋಣ ಅಂತ ತೊಗೊತೀನಿ, ಅದರಲ್ಲೇ ಮುಳುಗೋಗ್ಬಿಡ್ತೀನಿ. ಅದೇ ಆಗ್ತಾ ಇರೋದು ನನಗೆ. ಎಷ್ಟೇ ಅವಾಯ್ಡ್ ಮಾಡಬೇಕು ಅಂತ ಟ್ರೈ ಮಾಡಿದ್ರೂ ಆಗ್ತಾನೆ ಇಲ್ಲ ಕಣೆ ಫೋನ್ನ ಬಿಡೋದಕ್ಕೆ. ನಿಮಗೆ ನಿಮ್ಮ ಮನೆಯಲ್ಲಿ ಫೋನ್ ಕೊಡಿಸಿದಾರ ಶಾಲು? ನನಗೆ ಹೇಳಲೇ ಇಲ್ಲ ನೀನು. ಓ, ನಮ್ಮ ಮನೆಯಲ್ಲಿ ನಮ್ಮಪ್ಪ ಫೋನ್ ಕೊಡಿಸ್ಬಿಡ್ತಾರಾ? ಅಮ್ಮನ ಫೋನ್ ಯೂಸ್ ಮಾಡ್ತೀನಿ ನಾನು. ಅಮ್ಮಂಗೆ ಹುಷಾರಿರಲ್ವಲ್ಲ, ಮಲಗಿರ್ತಾರಲ್ಲ ಮಾತ್ರೆ ತಗೊಂಡು, ನಾನು ಫೋನ್ ಯೂಸ್ ಮಾಡ್ಕೊಂಡು ರೂಮಲ್ಲಿ ಕೂತಿರ್ತೀನಿ. ಅಮ್ಮಂಗೆ ನಾನು ಓದ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ತಪ್ಪಲ್ವೇನೆ ಶಾಲು, ಹೀಗೆಲ್ಲ ಮಾಡ್ತಾರಾ? ಇವಾಗ ನಮಗೆ ಬೋರ್ಡ್ ಎಕ್ಸಾಮ್ಸ್ ಇದೆ ಅನ್ನೋದು ನೀನು ಮರ್ತುಬಿಟ್ಟಿದೆಯಾ? ಹಿಂಗೆ ಸುಮ್ಮನೆ ಕುತ್ಕೊಂಡು ಓದು, ಫೋನೆಲ್ಲ ಯೂಸ್ ಮಾಡಬೇಡ. ಈ ವರ್ಷ ಕಷ್ಟಪಟ್ಟು ಓದಿದ್ರೆ ಆಮೇಲೆ ನಮಗೆ ಈಸಿ ಆಗುತ್ತೆ ಓದೋದಕ್ಕೆ. ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಎಲ್ಲಾನು ಚೆನ್ನಾಗಿ ಒಳ್ಳೆ ಕಡೆ ಜಾಯ್ನ್ ಆಗಬೇಕಲ್ವ ಕಾಲೇಜಿಗೆ. ಈಗಲೇ ನೀನು ಹಿಂಗೆ ಮಾಡಿದ್ರೆ ಹೆಂಗೆ ಶಾಲು? ಅಯ್ಯೋ ಬಿಡೆ, ಯಾವಾಗಲೂ ಓದೋದು ಇದ್ದಿದ್ದೇನೆ. ನಾನು ಎಕ್ಸಾಮ್ ಹಿಂದಿನ ದಿನ ಕುತ್ಕೊಂಡು ಓದ್ತೀನಿ, ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ತೀನಿ. ಸರಿ, ನನ್ನ ಮಾರ್ಕ್ಸ್ ಬಗ್ಗೆ ನಿಂಗೆ ಯಾಕೆ ಯೋಚನೆ? ನೀನು ಓದ್ತಿದ್ಯಾ ತಾನೇ, ಓದ್ಕೋ. ನಂಗೆ ಗೊತ್ತು ನಾನು ಏನು ಮಾಡಬೇಕು ಅಂತ, ಸರಿನಾ? ಸರಿನಮ್ಮ, ನಿನ್ನಿಷ್ಟ, ಏನೋ ಮಾಡು. ಒಟ್ಟಿನಲ್ಲಿ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರೆ ಇಬ್ಬರು ಒಂದೇ ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಯ್ಯೋ, ಅದಕ್ಕೇನು ಬಿಡ, ಇಬ್ಬರು ಒಂದೇ ಕಾಲೇಜ್ಗೆ ಜಾಯ್ನ್ ಆಗೋಣ. ನಮ್ಮಪ್ಪ ನಾನು ಯಾವ ಕಾಲೇಜಿಗೆ ಕೇಳಿದ್ರು ಸೇರಿಸ್ತಾರೆ. ಸರಿ, ನಾಳೆಯಿಂದ ರಜೆ ಇದೆ, ಅಟ್ಲೀಸ್ಟ್ ಫೋನ್ನ ನೋಡೋದು ಕಡಿಮೆ ಮಾಡಿ ಕುತ್ಕೊಂಡು ಓದೆ ಶಾಲು. ಈಗಲಿಂದ ಪ್ರಿಪೇರ್ ಆದರೆ ಎಕ್ಸಾಮ್ ಟೈಮ್ಗೆ ಟೆನ್ಷನ್ ಇರಲ್ಲ, ಆರಾಮಾಗಿ ಕುತ್ಕೊಂಡು ಪ್ರಿಪೇರ್ ಆಗ್ಬೋದು ಆವಾಗ. ನಾನು ಟ್ರೈ ಮಾಡ್ತಾ ಇದ್ದೀನಿ ಕಣೆ, ಆದರೆ ಫೋನ್ನ ಯಾವಾಗಲೂ ಯೂಸ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದೇ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸರಿ ಆಗಿರೆ, ನಾನೊಂದು ಐಡಿಯಾ ಹೇಳಲ್ಲ, ಹಾಗೆ ಮಾಡೋಣವ ಇಬ್ರು? ಅದೇನು ಹೇಳು ನೋಡೋಣ. ನಾನು ಮನೆಯಲ್ಲಿ ಅಮ್ಮಂಗೆಲ್ಲ ಕೆಲಸನೂ ಮಾಡಿಕೊಟ್ಟು ಅಮ್ಮ ಹುಷಾರಾಗೋವರೆಗೂ ಕೆಲಸ ಮುಗಿಸಿ ನಾನು ನಿಮ್ಮ ಮನೆಗೆ ಬರ್ತೀನಿ. ಆಗ ಇಬ್ಬರು ಕುತ್ಕೊಂಡು ಓದ್ಕೊಳ್ಳೋಣ, ಆಯಿತಾ? ನಿಂಗೆ ಗೊತ್ತಾಗದೇ ಇರೋದನ್ನು ನಾನು ಹೇಳ್ಕೊಡ್ತೀನಿ. ನೀನು ಹೇಳ್ಕೊಡೋದೇನು ಬೇಡ, ನನಗೆ ಈ ಪ್ಲ್ಯಾನ್ ಓಕೆ. ಇಬ್ಬರು ಕುತ್ಕೊಂಡು ಕಂಬೈನ್ ಸ್ಟಡಿ ಥರ ಮಾಡೋಣ ಬಿಡು ಹಂಗಿದ್ರೆ. ಸರಿ ನಡಿ, ಮನೆಗೆ ಹೋಗೋಣ. ಇನ್ನೇನು ನಾಳೆಯಿಂದ ಸ್ಕೂಲ್ ಇರಲ್ಲ, ರಜೆ ಇರುತ್ತೆ ಅಂತ ಹೇಳಿದಾರಲ್ಲ, 15 ಡೇಸು. ಬರ್ತೀನಿ ನಾನು ನಿಮ್ಮ ಮನೆಗೇನೆ, ಕುತ್ಕೊಂಡು ಓದೋಣ ಇಬ್ರು. ಅಮ್ಮ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ, ಏನಾದರೂ ಮಾಡಿದರೆ ಕೊಡಮ್ಮ. ಸ್ಕೂಲಿಂದ ಬರ್ತಿದ್ದಂಗೆ ಸೀದಾ ಹಂಗೆ ಒಳಗೆ ಬಂದುಬಿಡ್ತೀಯ ಶಾಲು ನೀನು. ಶೂನು ಬಿಚ್ಚಬೇಡ, ಬ್ಯಾಗ್ನೂ ಎತ್ತೋದು ಜಾಗದಲ್ಲಿ ಇಡಬೇಡ. ಬಂದಿದ ತಕ್ಷಣ ಹಿಂಗೆ ಕುತ್ಕೊಂಡ್ಬಿಡು ನೀನು. ಕೇಳ್ತಿದ್ದಂಗೆ ನಿಂಗೆ ಏನಾರು ಮಾಡಿದ್ರೆ ತಂದು ಕೊಟ್ಬಿಡ್ಬೇಕು. ಹೋಗು, ಮುಖ ಕೈಕಾಲು ತೊಳ್ಕೊಂಡು ಬಾ, ಎಲ್ಲ ಎತ್ತಿಡೋ ಅದ್ರ ಜಾಗಕ್ಕೆ ಅದನ್ನು. ನನಗೆ ಸುಸ್ತಾಗಿದೆ ಅಮ್ಮ, ಪ್ಲೀಸ್. ನಾನು ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಈಗ ಏನಾದರೂ ಕೊಡು ತಿನ್ನೋದಕ್ಕೆ, ಪ್ಲೀಸ್ ಅಮ್ಮ. ಕೊನೆ ಪಕ್ಷ ಕೈಯಾದರೂ ತೊಳಿ ಹೋಗು ಶಾಲು. ಏನಾಗಲ್ಲ ಕೊಡಮ್ಮ, ತಿಂತೀನಿ. ನಾನೇನು ಮಣ್ಣಲ್ಲೆಲ್ಲ ಆಟ ಆಡಿ ಬಂದಿದ್ದೀನಾ? ಬರ್ತಾ ಬರ್ತಾ ನಿಂದು ಯಾಕೋ ಅತಿ ಆಯಿತು. ಕೈ ತೊಳೆಯೋಕ್ಕಾಗದೇ ಇರೋಷ್ಟು ಸೋಂಬೇರಿತನ ಬಂದಿದೆಯಾ ನಿನಗೆ? ಇವಾಗಷ್ಟೇ ಸ್ಕೂಲಿಂದ ಬಂದಿದ್ದೀನಿ, ಆಗಲೇ ಬೈಯಕ್ಕೆ ಶುರು ಹಚ್ಕೊಂಡಿಯಲ್ಲಮ್ಮ. ಅಪ್ಪ ಬಂದಿಲ್ವಾ ಇನ್ನೂ? ನಿಮ್ಮಪ್ಪನಿಂದನೇ ನೀನು ಇಷ್ಟು ಹಾಳಾಗಿ ಹೋಗಿರೋದು. ಬರಲಿ ಇರು, ಅವ್ರು ಇವತ್ತು ನಿನಗಿದೆ ಮಾಡಿಸ್ತೀನಿ ನಿನಗೆ. ಒಳ್ಳೆ ಮಾತಲ್ಲಿ ಹೇಳಿದ್ರು ಕೇಳಲ್ಲ, ಪ್ರೀತಿಯಿಂದ ಹೇಳಿದ್ರು ಕೇಳಲ್ಲ, ಬೈದು ಹೇಳಿದ್ರು ಕೇಳಲ್ಲ. ಯಾಕೆ ಹಿಂಗೆ ಆಗೋದೆ ನೀನು? ನನ್ನ ಮಗಳೇನೋ ನೀನು ಅನ್ನಿಸ್ತಾ ಇದೆ ನನಗೆ ನಿನ್ನ ನೋಡ್ತಾ ಇದ್ರೆ. ಹೋಗಮ್ಮ ನೀನು. ನನಗೆ ಹೊಟ್ಟೆ ಹಸುವಾಗ್ತಾ ಇದೆ ಅಂದರೆ ಬೈಯೋಕ್ಕೆ ಶುರು ಮಾಡಿಬಿಟ್ಟಿಯಲ್ಲ. ಬರೀ ಬೈತಾನೇ ಇರ್ತೀಯ ನೀನು ನನಗೆ ಈ ನಡುವೆ. ನಿನ್ನ ಮೊದಲಿನ ಥರ ಇಲ್ಲವೇ ಇಲ್ಲ. ಬಿಡು, ಆಯಿತು. ನನಗೇನು ಬೇಡ, ನಾನು ಹಂಗೆ ಹೋಗಿ ಮಲ್ಕೋತೀನಿ. ನಂಗೆ ಸಾಕಾಗಿದೆ ನಡ್ಕೊಂಬಂದು ಸ್ಕೂಲಿಂದ. ಅದಕ್ಕೆಲ್ಲ ಅಳ್ತಾರ ಶಾಲು, ಬೇಜಾರು ಮಾಡ್ಕೊತಾರೆ ಹಿಂಗೆ ಮಕ್ಕಳು. ಸ್ಕೂಲಿಂದ ಬಂದು ಯೂನಿಫಾರ್ಮ್ ಬಿಚ್ಚಿ ಮುಖ ಕೈಕಾಲು ತೊಳ್ಕೊಂಡು ಕುತ್ಕೊಬೇಕು ತಾನೇ ಬಂದು ನೀನು.
ಅಷ್ಟು ನೇರಿದ್ದು ತಪ್ಪಾಯ್ತಾ ನಿಂಗೆ? ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಹಿಂಗೆ ಮುಖ ಇಟ್ಕೊಂಡು ಕುತ್ಕೊತಾರ ಸಂಜೆ ಟೈಮಲ್ಲಿ ಹೆಣ್ಮಕ್ಳು? ಹೋಗು, ಅಪ್ಪ ಬರೋ ಟೈಮ್ ಆಯಿತು, ಯೂನಿಫಾರ್ಮ್ ಚೇಂಜ್ ಮಾಡಿಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ಮುಖ ಕೈಕಾಲು ತೊಳ್ಕೊಂಡು ಬಂದು ಕುತ್ಕೋ. ಹಿಂಗೆಲ್ಲ ಇರಬೇಡ ಅಪ್ಪನ ಮುಂದೆ ನೀನು. ಅಪ್ಪ ಬೇಜಾರು ಮಾಡ್ಕೊಳಲ್ವ? ಹೊರಗಡೆಯಿಂದ ಬಂದು ನಿನ್ನ ನೋಡಬೇಕು ಅಂತ ಬರ್ತಾರೆ, ನೀನು ಹಿಂಗೆ ಮುಖ ಇಟ್ಕೊಂಡು ಕುತ್ಕೊಂಡ್ರೆ ಅಪ್ಪಂಗೆ ಎಷ್ಟು ಬೇಜಾರಾಗುತ್ತೆ ಹೇಳು? ಹೋಗು ಮಗಳೇ, ಎದ್ದು ಫ್ರೆಶ್ ಅಪ್ ಆಗು. ಸರಿ ಆಯಿತು ಬಿಡು, ನನಗೆ ಹಸುವಾಗ್ತಾ ಇದೆ, ಏನಾದರೂ ಕೊಡು. ಆಯಿತು ಸರಿ, ತಿಂದಾದ್ಮೇಲೆ ಹೋಗಿ ಮುಖ ಕೈಕಾಲು ತೊಳ್ಕೊಂಡು ಓದಕ್ಕಾದ್ರೂ ಕುತ್ಕೋ, ಆಯಿತಾ? ಏನು ಕಡಿಮೆ ಇಲ್ಲ. ಹಾಗೆ ನಾಳೆಯಿಂದ ಸ್ಕೂಲ್ ರಜೆ ಅಮ್ಮ, 15 ದಿನ ರಜೆ ಕೊಟ್ಟಿದ್ದಾರೆ. ನಿನ್ನನ್ನು ನಾಳೆ ಬೇಗ ಎದ್ದೇಳಿಸ್ಬೇಡ, ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು. ಓ ಹೌದು, ನಾನು ನ್ಯೂಸಲ್ಲಿ ನೋಡಿದೆ, ನಾಳೆಯಿಂದ ಇನ್ನೂ ರಜೆ ಬೇರೆ ಕೊಟ್ಟಿದ್ದಾರಾ ನಿನಗೆ? ಕುತ್ಕೊಂಡು ಓದು. ಈ ವರ್ಷ ಬೋರ್ಡ್ ಎಕ್ಸಾಮ್ ಅಲ್ವಾ ನಿನಗೆ? ಚೆನ್ನಾಗಿ ಎಕ್ಸಾಮ್ನ ಬರೆದು ಒಳ್ಳೆ ಮಾರ್ಕ್ಸ್ನ ತಗೋ, ಒಳ್ಳೆ ಕಾಲೇಜಿಗೆ ಸೇರಿಕೊಳ್ಳುವಂತೆ. ಹ್ಞೂನಮ್ಮ, ಆಯಿತು. ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಬೆಳಗ್ಗೆ ಬೇಗ ಎದ್ದೇಳಿಸ್ಬೇಡ ನೀನು. ಬಂದು ನಾನು ಮಲ್ಕೊಂಡು ನಿದ್ದೆ ಮಾಡಬೇಕು, ನಾನೇ ಎದ್ದೇಳ್ತೀನಿ. ಏನಾದರೂ ಮಾಡ್ಕೊ, ಒಟ್ನಲ್ಲಿ ಚೆನ್ನಾಗಿ ಓದಿದ್ರೆ ಸರಿ. ನಿನ್ನೆ ಯಾವುದೋ ಸಬ್ಜೆಕ್ಟ್ ಟೆಸ್ಟ್ ಇದೆ ಅಂತ ಹೇಳ್ದೆ ಅಲ್ವಾ? ಇವತ್ತು ಪೇಪರ್ ಕೊಟ್ಟರೆ ಅದ್ರದ್ದು? ಅಯ್ಯೋ ಅಮ್ಮಂಗೆ ನೆನಪಿದೆಯಲ್ಲಪ್ಪ, ಟೆಸ್ಟ್ ಇದ್ದಿದ್ದು. ಏನು ಹೇಳಿ ಇವಾಗ? ಬಂದಿರೋ ಮಾರ್ಕ್ಸ್ನ ಹೇಳ. ಬೇಡ ಬೇಡ, ಈಗಲೇ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೆ ಅಮ್ಮ, ಇನ್ನು ಮಾರ್ಕ್ಸ್ನ ಹೇಳ್ಬಿಟ್ರೆ ಅಷ್ಟೇ ಕತೆ, ಹೇಳೋದು ಬೇಡ. ಯಾಕೆ ಮುಖ ಹಂಗಿಟ್ಕೊಂಡಿದ್ಯಾ? ಯಾಕೆ ಟೆಸ್ಟಲ್ಲಿ ಚೆನ್ನಾಗಿ ಬರ್ದಿಲ್ವಾ? ಓ ಯಾಕಮ್ಮ ಹಂಗಂತೀಯ? ನಾನೇನು ಚೆನ್ನಾಗಿ ಓದಲ್ವಾ? ನಾನು ಟೆಸ್ಟಲ್ಲಿ ಚೆನ್ನಾಗೇ ಮಾಡಿದ್ದೀನಿ, ಚೆನ್ನಾಗೇ ಬರ್ತಿದ್ದೀನಿ. ಅದೇ ಪೇಪರ್ ಕರೆಕ್ಷನ್ ಮಾಡಿಲ್ಲ ಅಂತ ಹೇಳಿದ್ರು ಮ್ಯಾಮು. ರಜೆ ಮುಗಿಸ್ಕೊಂಡು ಬನ್ನಿ, ಅವಾಗ ಪೇಪರ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಚೆನ್ನಾಗೇ ಮಾಡಿದ್ದೀನಿ ನಾನೇನು, ಬಿಡು. ಮತ್ತೆ ಕೇಳಿದ ತಕ್ಷಣ ಮುಖ ಯಾಕೆ ಹಂಗಾಯ್ತು? ಸುಳ್ಳು ಹೇಳ್ತಾ ಇದೆಯಾ? ಭಾವನನ್ನ ಕರೆದು ಕೇಳಲಾ? ಓ ನೀನೇನು ಕರೆದು ಕೇಳಬೇಡ, ನನಗೆ ಹಸುವಾಗ್ತಾ ಇದೆ ಅಷ್ಟೇ, ಅದಕ್ಕೆ ಹಂಗಿದ್ದೆ. ಬಿಡು, ಈಗ ಆಯಿತು. ಮೊದಲು ನನಗೆ ತಿನ್ನಕ್ಕೆ ಏನಾದರೂ ಕೊಡಮ್ಮ, ಬರೀ ಮಾತಾಡ್ತಾನೇ ಇದೆಯಾ ಅವಾಗ್ಲಿಂದಾನು. ಹಬ್ಬ, ನಾಳೆಯಿಂದ ರಜೆ ಇದೆ. ಇವತ್ತು ಓದೋದೇನು ಬೇಡ, ನಾಳೆಯಿಂದ ಓದ್ಕೊಂಡ್ರೆ ಆಯಿತು. ಇವತ್ತು ಫೋನ್ ನೋಡೋಣ ಕುತ್ಕೊಂಡು. ಫೋನ್ ಎಲ್ಲಿ? ಅಮ್ಮ ಎಲ್ಲಿಟ್ಟು ಹೋಗಿರ್ಬೋದು? ಇಲ್ಲಿಲ್ಲ, ಇನ್ನೆಲ್ಲಿದೆ? ಓ ಇಲ್ಲಿದೆಯಾ? ಏನು ನೋಡೋಣ ಇವತ್ತು? ಯೂಟ್ಯೂಬ್ ಬೇಡ, ಇನ್ಸ್ಟಾಗ್ರಾಮನ್ನು ನೋಡೋಣ. ಯಾವುದೋ ಮೆಸೇಜ್ ಬಂತಲ್ಲ, ಯಾರು ಮೆಸೇಜ್ ಮಾಡಿರ್ಬೋದು? ಹಾಯ್ ಡಿಯರ್. ಇದ್ಯಾರಿದು? ಸಂತೋಷ್ ಅಂತೇನೋ ಹೆಸರಿದೆಯಲ್ಲ. ನೋಡೋಣ ಯಾರು ಅಂತ. ಹಲೋ, ಯಾರು ನೀವು? ನನ್ನ ಹೆಸರು ಸಂತೋಷ್, ನಿಮ್ಮ ಫ್ಯಾನ್ ನಾನು. ಓ ಥ್ಯಾಂಕ್ಸ್, ನೀವು ತುಂಬ ಚೆನ್ನಾಗಿದ್ದೀರಾ ರೀ. ಇವನು ಹಿಂಗೆ ಮೆಸೇಜ್ ಮಾಡ್ತಾ ಇದ್ದಾನಲ್ಲ? ಅದು ನನಗೂ ಗೊತ್ತು, ನೀವು ನನ್ನ ಎಲ್ಲಾದರೂ ನೋಡಿದ್ದೀರಾ. ಶಾಲು, ಓದು ಅಂದರೆ ಏನೇ ಮಾಡ್ತಾ ಇದ್ದೆ? ಇಲ್ಲ ಅಮ್ಮ, ಫೋನ್ ನೋಡ್ತಾ ಇದ್ದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ಕತೆ ಇನ್ನೂ ನಾಳೆ ಮುಂದುವರಿಯುತ್ತೆ. ನಾನು ನಿನ್ನೆ ಒಂದು ಒಗಟು ಕೇಳಿದ್ದೆ, ಅದರ ಉತ್ತರ ವಿಮಾನ. ಇವತ್ತಿನ ಒಗಟಿನ ಪ್ರಶ್ನೆ ಏನಂದರೆ, ಗೂಡಿನಲ್ಲಿನ ಹಕ್ಕಿ ನಾಡನ್ನೆಲ್ಲ ನೋಡುತ್ತೆ, ಏನದು? ಬೇಗ ಬೇಗ ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಮ್ಮ ಕತೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ತಿಳಿಸಿ. ಧನ್ಯವಾದಗಳು.